ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕಥೆಯ 12ನೆಯ ಭಾಗದಲ್ಲಿ ಆಸಿಯಾ ಬೀಬಿ ಮತ್ತು ಫಿರೌನ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಫಿರೌನ್ ಆಸಿಯಾ ಬೀಬಿ ಅವರಲ್ಲಿ, ನನ್ನ ವೇರಿಯ ಧರ್ಮವನ್ನು ಬಿಟ್ಟು ಬಿಡು, ನನ್ನ ಪಕ್ಷ ವಹಿಸು, ಹಾಗಾದರೆ ನಿನಗೆ ಕ್ಷೇಮ, ಇಲ್ಲವಾದಲ್ಲಿ ನಿನ್ನಂತಹ ಅಡೆಬೆಗಳಿಗೆ ನಾನು ಯಾವ ಶಿಕ್ಷೆಯನ್ನು ಕೊಟ್ಟಿದ್ದೇನೆಂದು ನೀನು ಕಣ್ಣಾರೆ ಕಂಡಿರುವೆ. ನೀನು ಚಂದದ ಗೊಂಬೆ ಎಂದು ನಿನ್ನನ್ನು ರಮಿಸುತ್ತಾ ನಿನಗೆ ಕ್ಷಮಿಸುವೆ ಎಂದು ನೀನು ಭಾವಿಸಬೇಡ. ನನಗೆ ನಿಷ್ಠರಾಗದೆ ಯಾರೇ ಆದರೂ ನಾನು ಬಿಟ್ಟು ಬಿಡಲಾರೆ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ, ನಿನ್ನ ಶಿಕ್ಷೆಗೆ ನಾನು ಹೆದರಿಲ್ಲ. ನಿನಗೆ ಎಷ್ಟು ಶಿಕ್ಷೆ ಕೊಡಲು ಸಾಧ್ಯ? ಸಾಯುವ ತನಕ ತಾನೆ. ಸತ್ತ ಮೇಲೆ ಆತ್ಮಕ್ಕೆ ಏನಾದರೂ ಮಾಡಲು ಸಾಧ್ಯವಿದೆಯಾ? ನಾವೆಲ್ಲ ಒಂದು ದಿನ ಸಾಯುವವರು. ಆ ಸಾವು ಅಲ್ಲಾಹ್ವಿನ ಮಾರ್ಗದಲ್ಲಿ ಬರುವುದಾದ್ರೆ ನಾನು ಅದನ್ನು ಸಂತೋಷದಿಂದ ಸ್ವಾಗತಿಸುತ್ತೇನೆ. ಅಲ್ಲಾಹ್ವಿನ ಮಾರ್ಗದಲ್ಲಿ ಶಹೀದ್ ಆಗುವುದನ್ನು ನಾನು ಅಭಿಮಾನದಿಂದ ಸ್ವೀಕರಿಸುತ್ತೇನೆ. ಅನಿಷ್ಟಲೆ, ಬಾಯಿ ಮುಚ್ಚು. ಮಾತಿಗೆ ಅಲ್ಲಾಹು ಎಂದು ಬೊಗಳುತ್ತಿದ್ದೀಯಾ? ನೋಡುತ್ತೇನೆ ನಾನು ನಿನ್ನ ಅಲ್ಲಾಹು ನಿನ್ನ ಸಹಾಯಕ್ಕೆ ಹೇಗೆ ಬರುತ್ತಾನೆ ಎಂದು. ಅಲ್ಲಾಹು ನನ್ನ ಸಹಾಯಕ್ಕೆ ಇದ್ದಾನೆ ಎಂದು ನನಗೆ ದೃಢ ನಂಬಿಕೆ ಇದೆ. ಆದರೆ ನಿನ್ನ ಶಿಕ್ಷೆಯಿಂದ ಪಾರು ಮಾಡಲು ಅವನು ಸಹಾಯ ಮಾಡುವನೆಂದು ನಾನು ನಂಬುತ್ತಿಲ್ಲ. ಹಾಗೆ ಮಾಡಬೇಕೆಂದು ನನಗೆ ಆಸೆ ಇಲ್ಲ. ನಿನ್ನ ಆಡಳಿತದ ಈ ಭೂಮಿಯ ಮೇಲೆ ವಾಸಿಸುವುದಕ್ಕಿಂತ ನಿನ್ನ ಶಿಕ್ಷೆ ಪಡೆದು ಶಹೀದಾಗಿ ಪುಣ್ಯರೊಂದಿಗೆ ಅವನ ಬಳಿ ಸೇರುವುದನ್ನೇ ನಾನು ಇಚ್ಛಿಸುತ್ತೇನೆ. ಈ ಇಚ್ಛೆಗೆ ಅಲ್ಲಾಹು ನೆರವಾಗುವನೆಂದು ನನಗೆ ನಂಬಿಕೆ ಇದೆ. ಅದೇ ನನ್ನ ಪ್ರಾರ್ಥನೆ. ನಿನ್ನ ಇಲ್ಲಿನ ಜುಜುಬಿ ಶಿಕ್ಷೆಯಿಂದ ಪಾರು ಮಾಡುವ ಬದಲು ದೊಡ್ಡ ಸಹಾಯವೆಂದು ನಾನು ಭಾವಿಸುತ್ತೇನೆ. ನಿನ್ನ ಶಿಕ್ಷೆಯ ಮೂಲಕ ನನಗೆ ಹುತಾತ್ಮ ಪದವಿ ಕೊಟ್ಟು ಪರಲೋಕ, ಶಾಶ್ವತ, ಭಯಾನಕ, ಚೀಪಸ್ಥ ನರಕ ಶಿಕ್ಷೆಯಿಂದ ಪಾರು ಮಾಡುವುದಾದರೆ ಅದುವೇ ನನಗೆ ದೊಡ್ಡ ಸಹಾಯ. ಈ ಸಹಾಯವನ್ನು ಮಾಡು ಎಂದು ನಾನು ಅಲ್ಲಾಹುವಿನಲ್ಲಿ ಮೊರೆ ಇಡುತ್ತಿದ್ದೇನೆ. ಮುಚ್ಚು ಬಾಯಿ. ಅಲ್ಲಾಹನಂತೆ ಅಲ್ಲಾಹು, ಮಾತಿಗೂ ಅಲ್ಲಾಹು ಎನ್ನುತ್ತಿದ್ದಾಳೆ. ನಾನೇ ನಿನ್ನ ಅಲ್ಲಾಹು, ನಾನೇ ನಿನ್ನ ಪ್ರಭು. ಅಲ್ಲ, ನೀನು ನನ್ನ ಪ್ರಭು ಅಲ್ಲ, ನನ್ನ ಪ್ರಭು ಅಲ್ಲಾಹು. ಅಲ್ಲ, ನಾನು ನಿನ್ನ ಪ್ರಭು, ನಾನೇ ನಿನ್ನ ದೇವ, ನಾನೇ ನಿನ್ನ ಒಡೆಯ. ಅಲ್ಲ, ನೀನು ಕಲ್ಲ, ನೀನು ನೀಚ, ಧಿಕ್ಕಾರಿ, ಹುಳು ಮಾನವ, ನೀನು ಸಾಮಾನ್ಯ ಮನುಷ್ಯ, ಓರ್ವ ಹೆಣ್ಣು ಹೆತ್ತ ಮಗ ನೀನು. ಬಕಮಾರಿ, ನಾನು ನಿನ್ನ ಪ್ರಭು ಅಲ್ಲ, ನನ್ನ ಪ್ರಭು ಅಲ್ಲಾಹು. ಅಲ್ಲ, ನಿನ್ನ ಮತ್ತು ಸರ್ವ ಸೃಷ್ಟಿಗಳ ಪ್ರಭು ನಾನು. ಇದೆಲ್ಲವೂ ನನ್ನದೇ. ಅಲ್ಲ, ನೀನು ನೀಚ, ನೀನು ಧಿಕ್ಕಾರಿ, ನೀನು ಸತ್ಯ ನಿಷೇಧಿ, ನೀನು ಕಡುಮೂರ್ಖ. ಬೀಬಿಯವರ ಮಾತು, ಅಚಲ ನಿರ್ಧಾರ, ಕೃತ್ಯ ನಿಶ್ಚಯ, ದೃಢ ಸ್ವರೂಪ ಫಿರೌನ್ ಎದೆಗೆ ಕೊಳ್ಳಿಗಳಿಟ್ಟವು. ಅವನ ನರನಾಡಿಗಳು ಬಿಗಿದುಕೊಂಡವು. ಸಿಟ್ಟಿನಿಂದ ಕಂಠದ ನಾಡಿಗಳು ಮೇಲೆದ್ದು ಕಾಣಿಸಿಕೊಂಡವು. ಮುಖದ ಗಾಳಿ ಬೀಸಿದ ಕೆಂಡದಂತೆ ಕೆಂಪೇರಿ ಬಳಿಕ ಬಿರುಸಾಯಿತು. ಕಣ್ಣುಗಳಲ್ಲಿ ದಳ್ಳೂರಿ ಮೂಡಿತು. ನಡುವೆ ನೆಲ ನಡುಗುವಂತೆ ರಪರಪನೆ ಕಾಲು ಹಾಕುತ್ತಾ ನಡೆಯುತ್ತಿರುವ ಬೆಂಕಿ ಉಂಡೆಯಂತೆ ಆ ರಾಕ್ಷಸನು ಎಳೆದ ಉಕ್ಕಿನ ತಂತಿಯಂತೆ ಬಿಗಿಯಾದ ಧ್ವನಿಯಲ್ಲಿ ಅಬ್ಬರಿಸಿದ. ಯಾರಲ್ಲಿ? ಲೋ ಬೇಕೂಪ ಭಟರೆ, ಬನ್ನಿ ಇಲ್ಲಿ. ಈ ಸೊಕ್ಕಿನ ಹೆಣ್ಣನ್ನು ಹಿಡಿದು ಕಟ್ಟಿರಿ, ಅವಳನ್ನು ಎಳೆದುಕೊಂಡು ಹೋಗಿ ನರಕ ಯಾತನೆ ಕೊಟ್ಟು ಕೊಳ್ಳಿರಿ. ರಾಜಭಟರು ಕೆಲವು ಕ್ಷಣ ದಂಗಾದರು. ಅವರು ನಿರ್ದಯಿ ಕಟುಕರು ಹೌದು. ಅವರ ಕೈಯಲ್ಲಿ ಮುದುಡಿದ ಜೀವಗಳಿಗೆ ಲೆಕ್ಕವಿಲ್ಲ. ಆದರೆ ರಾಜನ ಮುದ್ದಿನ ಅರಗಿಣಿಯಾದ ಮಹಾರಾಣಿಯನ್ನೇ ಶಿಕ್ಷೆಗೆ ಗುರಿಪಡಿಸುವುದಾದರೆ ಹೇಗೆ? ಅವರು ಕೆಲವು ಕ್ಷಣ ದಂಗು ಬಡಿದಂತೆ ಅವಕ್ಕಾಗಿ ನಿಂತು ಬಿಟ್ಟರು. ಲೋಕತ್ತೆ, ಬಡವಗಳೇ, ಮಹಾಮಾರಿಗಳೇ, ಏನು ಬಾಯಿ ಬಿಟ್ಟು ನೋಡುತ್ತಾ ಇದ್ದೀರಿ? ನೀವು ಅವಳ ಪಕ್ಷ ಸೇರಿದ್ದೀರಾ? ನಿಮ್ಮ ದೇಹಗಳನ್ನು ಕತ್ತರಿಸಿ ನರಿ ನಾಯಿಗಳಿಗೆ ಎಸೆಯುತ್ತೇನೆ ಮುಟ್ಟಾಳರು. ನನ್ನ ಅಣ್ಣ ತಿಂದು ಕೊಬ್ಬಿದ ಅಬ್ಬಪಾಲಿಗಳು, ಅವಳನ್ನು ಎಳೆದುಕೊಂಡು ಬನ್ನಿರಿ. ಫಿರೌನ್ನ ಅಟ್ಟಹಾಸ ಮುಗಿಲಿ ಮುಟ್ಟಿತು. ಇಡೀ ಅರಮನೆಯು ತರತರಗುಟ್ಟಿತು. ಭಟರು ಧಾವಿಸಿ ಹೋಗಿ ಆಸಿಯಾ ಬೀಬಿಯವರನ್ನು ಎಳೆದುಕೊಂಡು ಬಂದರು. ಫಿರೌನ್ ಅಟ್ಟಹಾಸಗೈದ. ಬಡೀರಿ ಅವಳಿಗೆ. ಭಟರು ಉಕ್ಕಿನ ಮುಷ್ಟಿಯಿಂದ ಏಟುಗಳು ಆ ಕೋಮಲವಾದ ದೇಹಕ್ಕೆ ದಬದಬನೆ ಬೀಳತೊಡಗಿತು. ಕೋಮಲ ಹೂವಿನಂತೆ ಇದ್ದ ಆ ದೇಹ ಬಾಡತೊಡಗಿತು. ಫಿರೌನ್ ಇನ್ನು ಬಡೀರಿ ಎಂದು ಆಕ್ರೋಶಿಸುತ್ತಲೇ ಇದ್ದ. ಭಟರ ಪೆಟ್ಟಿನ ಆಘಾತ ತಾಳಲು ಸಾಧ್ಯವಾಗದೆ ಬೀಬಿಯವರು ದೊಪ್ಪನೆ ನೆಲಕ್ಕೆ ಕುಸಿದರು. ತುಳಿಯಿರಿ ಆ ಪಾಪಿಗೆ, ದ್ರೋಹಿಗೆ, ಫಿರೌನ್ ಆಕ್ರೋಶಿಸಿದನು. ಭಟರು ತುಳಿಯತೊಡಗಿದರು. ಬೀಬಿ ತಣ್ಣಗೆ ನರಳಿದರು. ಅವಳನ್ನು ಅಂಗಾತ ಮಲಗಿಸಿರಿ. ಭಟರು ಅಂಗಾತ ಮಲಗಿಸಿದರು. 4 ಗೂಟಗಳನ್ನು ತನ್ನಿ ಎಂದ ಫಿರೌನ್. ಭಟರು ಡೆರೆಗೆ ಬಡಿಯುವ 4 ಚೊಂಪಾದ ಕಬ್ಬಿಣದ ಗೂಟಗಳನ್ನು ತಂದರು. ಒಡೆಯಿರಿ ಅವಳ ಕೈಕಾಲುಗಳು. ಆ ರಾಕ್ಷಸ ಬೊಬ್ಬೆರಿದ. ಭಟರು ಆ ಕೋಮಲ ಅಂಗೈಗಳಿಗೆ ಕಬ್ಬಿಣದ ಗೂಟವನ್ನು ಸುತ್ತಿಗೆಯಿಂದ ಬಡಿದರು. ಗೂಟದ ಚೂಪಾದ ಮೊನೆ ಅಂಗೈಯನ್ನು ಸಿಲುತ್ತಾ ತೂತು ಮಾಡಿಕೊಂಡು ನೆಲಕ್ಕಿಳಿಯಿತು. ಕೆಂಪು ರಕ್ತವು ಹರಿಯಿತು. 2 ಅಂಗೈಗಳು ಗೂಟ ಬಡಿದರು. ಬೀಬಿಯ 2 ಕೈಕಾಲುಗಳನ್ನು ಮಿಸುಗಾಡದಂತೆ ನೆಲಕ್ಕೆ ಆಣಿಯಂತೆ ಬಡಿಯಲಾಯಿತು. ಕಾಲಿಗೂ ಬಡೆಯಿರಿ ಎಂದ ಆ ನರ ರಾಕ್ಷಸ. ಆ ಕೋಮಲವಾದ 2 ಪಾದಗಳನ್ನು ನೆಲಕ್ಕೆ ಹೊತ್ತಿ ಕಿಂಕರರು ಕಬ್ಬಿಣದ ಗೂಟ ಬಡಿದರು. 2 ಪಾದಗಳು ನೆಲಕ್ಕೆ ಅಂಟಿಕೊಂಡವು. ರಕ್ತ ಧಾರೆ ಧಾರೆಯಾಗಿ ಹರಿಯಿತು. ಆದರೆ ಬೀಬಿಯವರು ವ್ಯಾಕುಲಗೊಳ್ಳಲಿಲ್ಲ. ಮನುಷ್ಯನಾದವನಿಗೆ ಸಾಧ್ಯವಾಗದ ಶಿಕ್ಷೆ ಕೊಟ್ಟರೂ ಕೂಡ ಆಸಿಯಾ ಬೀಬಿಯವರು ಆ ಶಿಕ್ಷೆಯಲ್ಲೂ ಆ ನೋವಿನಲ್ಲೂ ಅಲ್ಲಾಹನೇ ಲೋಕದ ಪ್ರಭು ಎನ್ನುತ್ತಾ ಫಿರೌನ್ ದೇವ
ದೇವನಲ್ಲ ಎನ್ನುತ್ತಿದ್ದರು. ಅವರ ಮೊಗದಲ್ಲಿ ಪ್ರಶಾಂತತೆ ಲಾಸ್ಯವಾಡುತ್ತಿತ್ತು. ಅವರ ಸಹನೆಯನ್ನು ಕಂಡವರು ಅದ್ಭುತ ಸ್ತಬ್ಧರಾದರು. ಆದರೆ ಫಿರೌನಿಗೆ ಅವರ ಸಹನೆ ಕಂಡಾಗ ಮತ್ತಷ್ಟು ವ್ಯಾಗ್ರತೆ ಉಂಟಾಯಿತು. ಆಕೆ ಅತ್ತು ಗೋಗರೆದ್ದು ಕರುಣಾಕ್ರದ ಮಾಡಬೇಕೆದ್ದಿತ್ತು ಅವನ ಆಸೆಯಾಗಿತ್ತು. ಆತನ ಆರ್ಭಟದ ಮೇರೆಗೆ ಭಟರು ಬೀಬಿಯ ಮೇಲೆ ಪ್ರಹಾರಗೈದರು. ಮೈ ಮೇಲೆ ಒದ್ದು ತುಳಿದು ಹೊಡೆದು ಬಡಿದು ಹಿಂಸಿಸಿದರು. ಬೀಬಿಯವರ ಬಾಯಿಂದ ಅಲ್ಲಾಹು ಅಹ್ಮದ್, ಅಲ್ಲಾಹು ಅಕ್ಬರ್ ಎಂಬ ಮಾತು ಹೊರಡುತ್ತಲೇ ಇತ್ತು. ನರಾಧಮರ ಹಿಂಸೆ ನಿರಂತರವಾಗಿ ಸಾಗಿದಾಗ ಬೀಬಿಯವರ ಪ್ರಾಣ ಬಿಡುಗಡೆಯಾಗುವಂತಹ ಹಂತಕ್ಕೆ ತಲುಪಿತ್ತು. ಅವರಿಗೆ ಉಪರಿಲೋಕದ ಅದ್ಭುತ ದೃಶ್ಯಗಳು ಕಾಣತೊಡಗಿದವು. ಮಲಕುಗಳು ಬಂದು ಅವರ ಮೇಲೆ ರೆಕ್ಕೆಗಳಿಂದ ನೆರಳಿಟ್ಟರು. ಅಷ್ಟಾದಾಗ ಬೀಬಿಯವರ ನೋವು ಕಡಿಮೆಯಾಯಿತು. ಭೌತಿಕ ಜಗತ್ತಿನ ವ್ಯವಸ್ಥೆಯಿಂದ ಅಭೌತಿಕ ವ್ಯವಸ್ಥೆಯತ್ತ ಪಲ್ಲಟಗೊಂಡ ಅವರ ದೇಹ ಪ್ರಕೃತಿಯ ಭೌತಿಕ ನೋವು ಮಾಯವಾಯಿತು. ಅವರು ಅಲ್ಲಾಹುವಿನಲ್ಲಿ ಪ್ರಾರ್ಥನೆ ಮಾಡಿದರು, ನನ್ನ ಪ್ರಭು, ನನಗೆ ನಿನ್ನ ಬಳಿ ಸ್ವರ್ಗದಲ್ಲಿ ಒಂದು ಭವನವನ್ನು ನಿರ್ಮಿಸಿಕೊಡು. ಫಿರೌನ್ ಮತ್ತು ಅವರ ಆಕೃತ್ಯಗಳಿಂದ ನನ್ನನ್ನು ರಕ್ಷಿಸು. ದಯಾಮಯನಾದ ಅಲ್ಲಾಹು ಆ ಪ್ರಾರ್ಥನೆಯನ್ನು ಸ್ವೀಕರಿಸಿದನು. ಅವರಿಗಾಗಿಯೇ ಕ್ಷಣ ಮಾತ್ರದಲ್ಲಿ ವಿಶೇಷವಾದ ಒಂದು ಭವನವನ್ನು ಸೃಷ್ಟಿಸಿದನು ಮತ್ತು ಅದನ್ನು ಬೀಬಿಯವರಿಗೆ ತೋರಿಸಿಕೊಟ್ಟನು. ಆಹಾ, ಎಂತಹ ದೃಶ್ಯ, ಎಂತಹ ಮಂದಿರ! ಆ ಸುರ ಸುಂದರ ಭವನವನ್ನು ಕಂಡಾಗಲೇ ಬೀಬಿಯವರ ಎಲ್ಲ ಚಿಂತೆ, ಆಯಾಸ, ಬಳಕೆಗಳು, ನೋವುಗಳು ಕ್ಷಣ ಮಾತ್ರದಲ್ಲಿ ಮಾಯವಾಯಿತು. ಅವರ ಆತ್ಮವು ಪರಮ ಆನಂದದಿಂದ ಉಲ್ಲಸಿತವಾಯಿತು. ಸರ್ವ ದುಃಖಗಳಿಂದಲೂ ಮಾಯವಾಗಿ ಪರಮ ಉಲ್ಲಾಸದಿಂದ ತುಳುಕಾಡಿತು. ಹರ್ಷಚಿತ್ತರಾದ ಅವರಿಗೆ ನಗು ಬಂತು. ಆ ತುಟಿಗಳಲ್ಲಿ ಮಂದಹಾಸ ಅರಳಿತು. ಹಾಗೂ ಈ ಲೋಕದಿಂದ ಶಾಶ್ವತವಾಗಿ ಪರಲೋಕಕ್ಕೆ ಆಸಿಯಾ ಬೀಬಿಯವರು ಯಾತ್ರೆಯಾದರು. ಮುಂದೇನಾಯಿತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಷ್ಟರವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ.